सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय सम्पन्नम् वीतरागम् विवेकिनम् वन्दे विधुशेखर भारतीम् वन्दे तं सच्चिदानन्दम् यतिवर्यम् महामतिम् वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्कर भगवत्पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ॐ शान्ति शान्ति शान्तिः। सर्वात्मा सर्वदिव्योऽसौ सर्वाध्यासनिरासकृति सततं सन्निधत्तां मे हृदये परमः शिवः। सूत्रभाष्य प्रणीतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। नमो नमः सद्गुरुपादुकाभ्याम्। सद्गुरु भक्तರು ತತ್ವ ಜಿಜ್ಞಾಸು ಸಾಧಕರು ಸತ್ಯ ಸಂಶೋಧಕರು ಭಗವದ್ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ
ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಸ್ಥಿರವಾಸರ ಶನಿವಾರ 2025 ಇಸ್ವಿಯಲ್ಲಿ ಆಗಸ್ಟ್ ಮಾಹೆಯಲ್ಲಿ 2ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ ರಚಿತವಾಗಿರುವ ಒಂದು ಪ್ರಾಸಾದಿಕ ಗ್ರಂಥ ಸುಗಮ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅವತರಣಿಕೆಯಾಗಿ ಬರೆದಿರುವಂತಹ ಅಧ್ಯಾಸ ಭಾಷ್ಯಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತಹ ವ್ಯಾಖ್ಯಾನ ಸುಗಮ. ಮುಂದುವರ್ತಾ ಇದ್ದೇನೆ. ಸುಗಮ ಗ್ರಂಥದಲ್ಲಿ ಇಂದು 112ನೇ ಪುಟದಿಂದ ಪ್ರಾರಂಭ ಮಾಡಬೇಕು. ಸ್ವಲ್ಪ ಭಾಗ ಬಿಟ್ಟು ಹೋದ್ರಿಂದ ಚೂರು ಹಿಂದಕ್ಕೆ ಹೋಗ್ತಾ ಇದ್ದೇನೆ. 110ನೇ ಪುಟದಲ್ಲಿ ಆ ವಾರ್ತಿಕಕಾರರ ವಾಕ್ಯವನ್ನು ಹೇಳಿಕೊಂಡು ಇವತ್ತು ಮುಂದಕ್ಕೆ ಹೋಗ್ತಾ ಇದ್ದೇನೆ. ವಾರ್ತಿಕಕಾರೇಣ ಅಪ್ಯುಕ್ತಂ ಸುಗಮ ಗ್ರಂಥ ಕನ್ನಡದ ಪುಸ್ತಕ 110ನೇ ಪುಟದಲ್ಲಿ ಕೆಳಗಡೆಯಿಂದ 4ನೇ ಪಂಕ್ತಿ. ವಾರ್ತಿಕಕಾರರಿಂದಲೂ ಕೂಡ ಹೀಗೆ ಹೇಳಲ್ಪಟ್ಟಿದೆ. ವಾರ್ತಿಕಕಾರರು ಕೂಡ ಹೀಗೆ ಹೇಳಿದ್ದಾರೆ. ಏನಂತ? ಅಜ್ಞಾನ ಮಿಥ್ಯಾ ಸಂಶೀತಿ ವ್ಯತಿರೇಕೇನ ನ ಪರಂ ಪ್ರತ್ಯರ್ಥಿ ಮೇಯ ವಿಷಯೇ ಮಾನಸ್ಯೇಹಾಸ್ತಿ ಕಿಂಚನ ಇತಿ. ನೋಡಿ ಆಶ್ಚರ್ಯ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ದಿವ್ಯ ದೃಷ್ಟಿ ವಾರ್ತಿಕಕಾರರ ವಾರ್ತಿಕ ಗ್ರಂಥದಲ್ಲಿದೆ. ವಾರ್ತಿಕಕಾರರು ಭಗವಾನ್ ಸ್ವರೇಶ್ವರಾಚಾರ್ಯರು. ವಾರ್ತಿಕ ಎನ್ನುವ ಮಾತಿಗೆ ಅರ್ಥವೇನು? ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ ಪ್ರಾಹುಃ ವಾರ್ತಿಕಜ್ಞ ವಿಚಕ್ಷಣಃ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಳಿರುವಂತಹ ಒಂದು ಶ್ಲೋಕ. ಉಕ್ತ ಅನುಕ್ತ ದುರುಕ್ತಾನಾಂ ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತತೆ. ಯಾವ ಗ್ರಂಥದಲ್ಲಿ ಉಕ್ತವಾಗಿರುವ ಅನುಕ್ತವಾಗಿರುವ ದುರುಕ್ತವಾಗಿರುವಂತ ವಿಚಾರವನ್ನ ಮಾಡಿದ್ದಾರೆಯೋ ತಂ ಗ್ರಂಥಂ ವಾರ್ತಿಕಂ ಪ್ರಾಹು. ಅಂಥ ಗ್ರಂಥಕ್ಕೆ ವಾರ್ತಿಕ ಎಂದು ಹೆಸರು. ವಾರ್ತಿಕಜ್ಞ ವಿಚಕ್ಷಣ. ವಾರ್ತಿಕದ ಲಕ್ಷಣವನ್ನ ಬಲ್ಲಂಥ ಪಂಡಿತೋತ್ತಮರು ಹೇಳಿದ್ದಾರೆ ಎಂದು ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ವಾರ್ತಿಕಗಳು ಅಂದರೆ ವ್ಯಾಖ್ಯಾನಗಳು ಯಾರ ಮೇಲೆ? ಭಾಷ್ಯದ ಮೇಲೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬರೆದಿರುವಂಥ ಭಾಷ್ಯದ ಮೇಲೆ ವಿವರಣಾತ್ಮಕವಾಗಿರುವಂತಹ ವ್ಯಾಖ್ಯಾನಕ್ಕೆ ವಾರ್ತಿಕ ಅಂತ ಹೇಳಿದ್ರು. ಭಾಷ್ಯ ಯಾತ್ರೆ ಮೇಲೆ, ಶ್ಲೋಕಗಳ ಮೇಲೆ, ಮಂತ್ರಗಳ ಮೇಲೆ ಅಥವಾ ಸೂತ್ರಗಳ ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯ, ಭಗವದ್ಗೀತಾ ಶ್ಲೋಕಗಳಿಗೆ ಭಾಷ್ಯ, ಈಶಾದಿ ಉಪನಿಷತ್ ಮಂತ್ರಗಳಿಗೆ ಭಾಷ್ಯ. ಅಲ್ಲಿಗೆ ಮಂತ್ರಗಳು ಭಾಷ್ಯಗಳು ಅದನ್ನು ವಿಮರ್ಶೆ ಮಾಡಬೇಕು. ಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ, ಸರಿಯಾಗಿದೆ. ಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ತಾ ಇಲ್ಲ. ಈ ವಿಚಾರವನ್ನ ಭಾಷ್ಯದಲ್ಲಿ ಹೇಳಿಲ್ಲ, ಈ ಅರ್ಥ ಮಂತ್ರದಿಂದ ಸೂಚಿತವಾಗಿದೆ, ಅದನ್ನು ಹೇಳ್ತೇನೆ. ಉಕ್ತ ಅನುಕ್ತ ದುರುಕ್ತ
ಈ ಮೂರನ್ನು ವಿಚಾರ ಮಾಡುವಂತಹ ಗ್ರಂಥಕ್ಕೆ ವಾರ್ತಿಕ ಅಂತ ಹೆಸರು. ಭಗವಾನ್ ಸುರೇಶ್ವರಾಚಾರ್ಯರವರು ತೈತರಿಯ ಭಾಷ್ಯಕ್ಕೂ ಬೃಹದಾರಣ್ಯಕದ ಸಂಬಂಧ ಭಾಷ್ಯಕ್ಕೂ ಬೃಹದಾರಣ್ಯಕ ಭಾಷ್ಯಕ್ಕೂ ಕೂಡ ವಾರ್ತಿಕಗಳನ್ನು ಬರೆದಿದ್ದಾರೆ. ಸಾಕು, ಒಂದು ವಾರ್ತಿಕ ಇದು ಬೃಹದಾರಣ್ಯಕ ಭಾಷ್ಯ ವಾರ್ತಿಕ. 4,4,787. ಏನ್ ಅದ್ಭುತ ನೋಡಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಎಷ್ಟು ಆಳವಾಗಿ ವಿಚಾರ ಮಾಡಿ ಯಾರು ಮಾಡಿ. ಅರ್ಥ ನೋಡೋಣ. ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನ, ಈ ಮೂರೇ ಅಜ್ಞಾನಗಳು. ಅಜ್ಞಾನ ಎನ್ನುವ ಮಾತಿಗೆ ಜ್ಞಾನಾಭಾವ, ಮಿಥ್ಯಾಜ್ಞಾನ, ಸಂಶಯ, ಈ ಮೂರನ್ನೇ ಇಟ್ಕೊಳ್ಬೇಕೆ ಹೊರತು ಈ ಮೂರಕ್ಕಿಂತ ವ್ಯತಿರೇಕೇನ ಬೇರೆಯಾಗಿ ಅಪರಂ ಇನ್ನೊಂದು ನಾಲ್ಕನೇದು ಯಾವುದದು? ಮಾನಸ್ಯ ಪ್ರತ್ಯರ್ಥಿ, ಮಾನಸ್ಯ ಜ್ಞಾನಸ್ಯ ಪ್ರತ್ಯರ್ಥಿ ವಿರುದ್ಧ. ಜ್ಞಾನಕ್ಕೆ ವಿರುದ್ಧವಾಗಿರುವಂತ ಅಜ್ಞಾನಕ್ಕೆ ಮೂರು ಆಕಾರಗಳು. ಒಂದು ಜ್ಞಾನಾಭಾವ, ಮತ್ತೊಂದು ವಿರುದ್ಧ ಜ್ಞಾನ ಅಭ್ಯಾಸ, ಮತ್ತೊಂದು ಸಂಶಯ. ಈ ಮೂರನ್ನು ಬಿಟ್ಟು ಮೂರಕ್ಕಿಂತ ಬೇರೆಯಾಗಿ ಮೇಯ ವಿಷಯ ಅನಾತ್ಮ ವಸ್ತುಗಳ ವಿಷಯದಲ್ಲಿ ನಾಲ್ಕನೆಯ ಜ್ಞಾನ ಇಲ್ಲ. ನೋಡಿ, ಚೆನ್ನಾಗಿ ವಾರ್ತಿಕ. ಅಜ್ಞಾನ ವ್ಯತಿರೇಕೇನ ಅಂದರೆ ಜ್ಞಾನಾಭಾವ ವ್ಯತಿರೇಕೇನ, ಮಿಥ್ಯಾಜ್ಞಾನ ವ್ಯತಿರೇಕೇನ ಅಂದರೆ ಅಧ್ಯಾಸ ವ್ಯತಿರೇಕೇನ, ಸಂಶಯತಿ ವ್ಯತಿರೇಕೇನ ಅಂದರೆ ಸಂಶಯ ವ್ಯತಿರೇಕೇನ ಅಪರಂ ಇನ್ನೊಂದು ನಾಲ್ಕು ಚತುರ್ಥಂ, ಅದು ಮಾನಸ್ಯ ಪ್ರತ್ಯರ್ಥಿ, ಜ್ಞಾನಕ್ಕೆ ವಿರುದ್ಧವಾಗಿರುವಂತಹದ್ದು ಇದೆ ಎನ್ನುವುದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಂದ್ಬಿಟ್ಟು. ತದೇವಂ ಒಟ್ಟಿನಲ್ಲಿ ಹೀಗೆ ಹೇಳಿದ್ದರಿಂದ ಏನ್ ತೀರ್ಮಾನವಾಯಿತು? ಭ್ರಾಂತೇರೇವ ಅಧ್ಯಾಸ ರೂಪಾಯ ವಿದ್ಯಾ ವಿರೋಧಿತ್ವೇನ ಅವಿದ್ಯಾ ಶಬ್ದವಾಚ್ಯತ್ವೋಪಪತ್ತೌ ಸಿದ್ಧಾಯ ತಸ್ಯಾಯೇವ ಚ ಸರ್ವ ಜಡ ಪ್ರತ್ಯುಪಸ್ಥಾಪನೆ ಸಾಮರ್ಥ್ಯ ಸಂಭವೇ ಸತಿ ನ ಅನಾದಿ ಭಾವಾತ್ಮಕಮಜ್ಞಾನಂ ನಾಮ ಕಿಂಚಿತ್ ಸರ್ವ ಜಡೋಪಾದಾನತ್ವೇನ ಅಜ್ಞಾನ ನಿವರ್ತ್ಯತ್ವೇನ ವಾ ಮುದಾ ಕಲ್ಪಯಿತುಂ ಯುಕ್ತಂ. ಗುರುಗಳ ವಾಕ್ಯ ಅಮೃತಾಯ ಮಾಡುವ ಅರ್ಥ ಆಗ್ಬಿಟ್ರೆ ಬ್ರಹ್ಮಾನಂದ. ಏನ್ ತೀರ್ಮಾನವಾಯ್ತು? ತದೇವಂ, ಈ ತೀರ್ಮಾನವೇನು? ಭ್ರಾಂತೇರೇವ ಅಧ್ಯಾಸ ರೂಪಾಯ ವಿದ್ಯಾ ವಿರೋಧಿತ್ವೇನ ಅವಿದ್ಯಾ ಶಬ್ದವಾಚ್ಯತ್ವೋಪಪತ್ತೌ. ಭ್ರಾಂತಿ ಜ್ಞಾನ, ಅಧ್ಯಾಸ ತಪ್ಪು ತಿಳುವಳಿಕೆ, ಮಿಥ್ಯಾ ಪ್ರತ್ಯಯ, ಇದು ಅಧ್ಯಾಸ ರೂಪಾಯ ಭ್ರಾಂತೆ. ಅಧ್ಯಾಸ ರೂಪ ಭ್ರಾಂತಿ, ಭ್ರಾಂತಿ ಎನ್ನುವಂತಹದ್ದು ತಪ್ಪು ತಿಳುವಳಿಕೆ, ಅದಕ್ಕೆ ಅಧ್ಯಾಸ ಅಂತ. ಅಧ್ಯಾಸ ರೂಪವಾಗಿರುವ ಭ್ರಾಂತಿ ಜ್ಞಾನವು ಮಿಥ್ಯಾ ಜ್ಞಾನವು ವಿದ್ಯಾ ವಿರೋಧಿತ್ವೇನ ವಿದ್ಯೆಗೆ ವಿರೋಧಿಯಾಗಿದೆ ಎಂದು ಅವಿದ್ಯಾ ಶಬ್ದವಾಚ್ಯತ್ವೋಪಪತ್ತೋ. ಅಧ್ಯಾಸವನ್ನೇ ಭ್ರಾಂತಿ ಜ್ಞಾನವನ್ನೇ ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾ ಎನ್ನುವ ಶಬ್ದಕ್ಕೆ ವಾಚ್ಯ ಎಂದು ಹೇಳಿರುವುದರಿಂದ ಉಪಪತ್ತವು ಸಿದ್ಧಾಯ. ಭ್ರಾಂತಿ ಜ್ಞಾನಕ್ಕೆ ಹೆಸರು ಅಧ್ಯಾಸ. ಅಧ್ಯಾಸವೇ ವಿದ್ಯೆಗೆ ವಿರುದ್ಧವಾಗಿದೆ ಎಂದು ಸಿದ್ಧವಾಗಿರುವುದರಿಂದ ತಸ್ಯ ಏವ ಚ, ಆ ಅಧ್ಯಾಸವೇ ಸ್ತ್ರೀಲಿಂಗ. ತಸ್ಯಾಹ ಭ್ರಾಂತೇರೇವ ಚ, ಆ ಭ್ರಾಂತಿ ಜ್ಞಾನವೇ ಸರ್ವ ಜಡ ಪ್ರತ್ಯುಪಸ್ಥಾಪನೆ, ಎಲ್ಲಾ ಜಡ ವಸ್ತುಗಳನ್ನು ಕೂಡ ಕಲ್ಪಿಸುವ ವಿಷಯದಲ್ಲಿ ಸಾಮರ್ಥ್ಯ ಸಂಭವೇ, ಅದು ಸಾಮರ್ಥ್ಯವಿದೆ. ಅಧ್ಯಾಸ ಸಾಮಾನ್ಯವೇನಲ್ಲ. ಅಧ್ಯಾಸ ಇಲ್ಲದಂತೆ ಮಾಡುತ್ತದೆ, ಇರುವುದನ್ನಿಲ್ಲದಂತೆ ಮಾಡುತ್ತದೆ, ಇಲ್ಲದನ್ನ ಇರುವಂತೆ ಮಾಡುತ್ತಂತ ಸಾಮರ್ಥ್ಯ ಉಂಟು.
ಹೀಗೆ ಅಧ್ಯಾಸಕ್ಕೆ, ಭ್ರಾಂತಿ ಜ್ಞಾನಕ್ಕೆ ಜಡವಸ್ತುಗಳನ್ನ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಹೊಂದುತ್ತಿರುವುದರಿಂದ ಅನಾದಿಯಾದ ಭಾವಾತ್ಮಕವಾದ ಜಡಾತ್ಮಕವಾದ ಮೂಲಾಜ್ಞಾನವೆಂಬ ನಾಮ ಯಾವುದೋ ಮೂಲಾಜ್ಞಾನ ಅಂತಿದೆ, ಮೂಲಾವಿದ್ಯಾ, ಅದನ್ನ ಕಿಂಚಿ ಯಾವುದೋ ಒಂದನ್ನ ಸರ್ವ ಜಡೋಪಾದಾನತ್ವೇನ ಎಲ್ಲ ಜಡವಸ್ತುಗಳಿಗೂ ಉಪಾದಾನವಾಗಿದೆ ಎಂದು ಜ್ಞಾನ ನಿವರ್ತ್ಯತ್ವೇನ ಅಥವಾ ಜ್ಞಾನದಿಂದ ಅದು ನಿವರ್ತ್ಯವಾಗಿದೆ, ನಿವರ್ತ್ಯವಾಗುತ್ತದೆ ಎಂದು ಮುದಾಕಲ್ಪಯಿತು ವ್ಯರ್ಥವಾಗಿ ಕಲ್ಪಿಸುವಂತಹದ್ದು ನ ಚ ಯುಕ್ತಂ, ಸರಿಯಲ್ಲ. ನಕಾರ ಎಲ್ಲಿದೆ ಇಲ್ಲಿ? ನ ಅನಾದಿ ಭಾವಾತ್ಮಕ ಅಜ್ಞಾನ, ನಕಾರ ಇದೆ. ಅನಾದಿಯಾಗಿರುವ ಜಡಾತ್ಮಕವಾದಂತ ಅಜ್ಞಾನವನ್ನ ಸುಮ್ಮನೆ ವ್ಯರ್ಥವಾಗಿ ಕಲ್ಪಿಸುವಂತಹದ್ದು ಸರಿಯಲ್ಲ. ಅತಃ ನ ಕೇವಲಂ ಅಶಾಂಕರಮಿದಂ ಮತಂ ಕಿಂತು ಸರ್ವತ ಯುಕ್ತಿ ಅಪೇತಮಪೀತಿ ಸಿದ್ಧಂ. ಆದ್ದರಿಂದ ಈ ಮೂಲಾವಿದ್ಯಾಮತವು, ಮೂಲಾವಿದ್ಯಾವಾದವು ಇದನ್ನು ಪೂಜ್ಯ ಸದ್ಗುರುಗಳ ಮತ ಅಂದ್ಬಿಟ್ಟು, ಅತಃ ಅಶಾಂಕರಮಿದಂ ಮೂಲಾವಿದ್ಯಾಮತಂ, ಇದು ಅಭಿಪ್ರಾಯ ಅಲ್ಲ, ಒಬ್ಬ ವ್ಯಕ್ತಿ ಕಲ್ಪನೆ ಮಾಡಿರುವಂತ ವಿಚಾರ. ಮತಕ್ಕೂ ಸಿದ್ಧಾಂತಕ್ಕೂ ವ್ಯತ್ಯಾಸ. ವೇದಾಂತ ಸಿದ್ಧಾಂತ ಅದು ಸಾರ್ವತ್ರಿಕ, ಹಿಂದೂ ಮತಂ ಕೆಲವರಿಗೆ ಮಾತ್ರ ಸೀಮಿತವಾದದ್ದು. ಈ ಮೂಲಾವಿದ್ಯಾ ಮತವು ಅಶಾಂಕರ ಎಂದಷ್ಟೇ ಅಲ್ಲ, ಶಾಂಕರ ಭಾಷ್ಯಕ್ಕೆ ಹೊರಚಾದದ್ದು, ಶಂಕರರು ಹೇಳದೇ ಇರುವಂತಹದ್ದು, ಶಂಕರರಿಗೆ ಸಮ್ಮತವಲ್ಲದ್ದು, ಶಾಂಕರ ಭಾಷ್ಯಕ್ಕೆ ಅತ್ಯಂತ ವಿರುದ್ಧವಾದದ್ದು ನಿಷ್ಠೆ ಅಲ್ಲ. ಕಿಂತು ಮತ್ತೇನೆಂದರೆ ಯುಕ್ತಿ ಅಪೇತಂ, ಯುಕ್ತಿಗೆ ನಿಲ್ಲುವಂತಹದ್ದಲ್ಲ. ವಿಚಾರ ಮಾಡ್ತಾ ಹೋದ್ರೆ ಅದು ಇಲ್ಲ, ಸುಳ್ಳು ಅಂತ ಆಗ್ಬಿಡುತ್ತೆ ಅಂತ ಬಿಚ್ಚೋಗಿತ್ತು. ಮುಂದುವರ್ತೀನಿ ಮತ್ತೆ. ನೇತ್ಯುಚ್ಯತೆ 112ನೇ ಪುಟ. ಹೇಗೆ ಪೂರ್ವ ಪಕ್ಷ ಹೇಳ್ತಾ ಇದ್ದಾರೆ, ಬಿದಿರಿನಿಂದ ಹುಟ್ಟಿರುವಂತಹ ಬೆಂಕಿಯು ಬಿದಿರನ್ನೇ ಬೂದಿ ಮಾಡುತ್ತೋ, ಅದೇ ರೀತಿಯಲ್ಲಿ ಮೂಲಾವಿದ್ಯೆಯಿಂದ ಹುಟ್ಟಿರುವಂತಹದ್ದು ಅಂತಃಕರಣ, ಅಂತಃಕರಣ ಹುಟ್ಟಿರುವಂತಹದ್ದು ವಿದ್ಯೆ. ಆ ವಿದ್ಯೆಯು ಅಂತಃಕರಣವನ್ನು ಮೂಲಾವಿದ್ಯೆಯನ್ನು ಕೂಡ ನಾಶ ಮಾಡುತ್ತದೆ ಎನ್ನುವ ನಿಮ್ಮ ಅಭಿಪ್ರಾಯವೂ ನ ಸರಿಯಲ್ಲ. ಆ ದೃಷ್ಟಾಂತವೇ ಸರಿಯಲ್ಲ. ನನಗೆ ಆಶ್ಚರ್ಯ, ಎಷ್ಟು ಚೆನ್ನಾಗಿ, ಎಷ್ಟು ಆಳವಾಗಿ, ಎಷ್ಟು ಸುಸ್ಪಷ್ಟವಾಗಿ, ಎಷ್ಟು ವಿಶಾಲವಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೂಲಾವಿದ್ಯಾವಾದವನ್ನ ಅನುವಾದ ಮಾಡಿಕೊಂಡು ಒಂದೊಂದು ಹೆಜ್ಜೆ ಹೆಜ್ಜೆಗೂ ಗಣ್ಯ ಮಾಡ್ತಾರೆ. ಯಾರು ಹಾಡಿಲ್ಲ. ಇಡೀ ವಿಶ್ವದಲ್ಲಿ ಇವತ್ತು ವೇದಾಂತಿಗಳು ಎನ್ನುವಂತ ಹೆಸರಿನಿಂದ ಫಿಲಾಸಫರ್ಸು, ಥಿಂಕರ್ಸ್ ಅಂತ 10 ಲಕ್ಷ ಜನ ಇರ್ಬೋದು. 10 ಲಕ್ಷ ಜನ ವಿಚಾರಪರರಾದಂತ ಪಂಡಿತೋತ್ತಮರಿದೆ. ಯಾರೊಬ್ಬರಿಗೂ ಕೂಡ ಈ ಮೂಲಾವಿದ್ಯದ ದೋಷ ಅರ್ಥವಾಗಿಲ್ಲ. ಈ ಮೂಲಾವಿದ್ಯಾಭಾಗ ಎನ್ನುವಂತಹದ್ದು ವಿಷವೃಕ್ಷದಂತೆ ಎಲ್ಲ ಕಡೆ ಬೆಳೆಬಿಟ್ಟಿದೆ. ಇದು ತಪ್ಪು. ಮೂಲಾವಿದ್ಯಾವಾದವನ್ನು ಒಪ್ಪಿಕೊಂಡರೆ ಶಾಂಕರ ಸಿದ್ಧಾಂತಕ್ಕೆ ಧಕ್ಕೆ ಬರುತ್ತದೆ. ಮೂಲಾವಿದ್ಯಾವಾದವನ್ನು ಒಪ್ಪಿಕೊಂಡರೆ ಜೀವನ್ಮುಕ್ತಿ ಹೊಂದುವುದಿಲ್ಲ ಇತ್ಯಾದಿ ಎಲ್ಲ ವಿಚಾರವನ್ನು ಗುರುಗಳು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಪುಸ್ತಕ ಬರೆದಿದ್ದಾರೆ, ಮೂಲಾವಿದ್ಯಾನಿರಾಸ, ಅದ್ಭುತವಾದ ಗ್ರಂಥ. ಇಷ್ಟವುಳ್ಳವರು ನೋಡಿ. ನೇತ್ಯುಚ್ಯತೆ, ಮೂಲಾವಿದ್ಯಾವಾದಿಗಳು ಹೇಳುವಂತ ಆರ್ಗ್ಯುಮೆಂಟ್ ನ ಸರಿಯಲ್ಲ. ಯಾಕೆ? ಯುಕ್ತಂ ತತ್ರ ತತ್ರ ಯುಕ್ತಂ ಯತ್
ಅಗ್ನಿ ವೇಣುಂ ದಹತೀತಿ ಕಾರಕತ್ವಾತ್ ತಥಾ ದೃಷ್ಟತ್ವಾಚ್ಚ. ಒಂದು ದೃಷ್ಟಾಂತವನ್ನು ಕೊಟ್ಟವರು. ಬಿದಿರು, ಬೊಂಬು, ವಂಶ, ಉಜ್ಜಿ ಬೆಂಕಿ ಬರುತ್ತೆ. ಆ ಬಿದಿರಿನಿಂದ ಹುಟ್ಟಿದೆ ಬೆಂಕಿ. ಆ ಬೆಂಕಿ ಬಿದಿರನ್ನೇ ಸುಟ್ಬೂದಿ ಮಾಡುವಂತೆ ಎಂದು ಆ ದೃಷ್ಟಾಂತ ಇಲ್ಲಿ ಹೊಂದುವುದಿಲ್ಲ. ಅಲ್ಲಿ ಅಗ್ನಿಯು ವೇಣುವನ್ನ ಸುಡುತ್ತಾರೆ. ಅಗ್ನಿ ಪ್ರಥಮ ವಿಭಕ್ತಿ ಏಕವಚನ, ವೇಣು ದ್ವಿತೀಯ ಏಕವಚನ, ದಾತಿ ಕ್ರಿಯಾಪದ. ವೇಣುವಿನಿಂದ ಹುಟ್ಟಿರುವಂತಹ ಬೆಂಕಿಯು ವೇಣುವನ್ನ ಸುಡುತ್ತದೆ, ಬೂದಿ ಮಾಡುತ್ತದೆ ಎನ್ನುವಂತ ಸರಿ ಹೊಂದುತ್ತೆ. ಯಾಕೆ? ಕಾರಕತ್ವಾತ್, ಬೆಂಕಿಗೆ ಕರ್ತೃಕಾರಕತ್ವ ಉಂಟು. ಬೆಂಕಿಯು ಬಟ್ಟೆಯನ್ನು ಸುಡುತ್ತದೆ, ಬೆಂಕಿಯು ಮರವನ್ನು ಸುಡುತ್ತದೆ, ಬೆಂಕಿಯು ಕೈಯನ್ನು ಸುಡುತ್ತದೆ. ಅದೇ ರೀತಿಯಲ್ಲಿ ಬೆಂಕಿಯು ವೇಣುವನ್ನು ಸುಡುತ್ತದೆ ಎನ್ನುವಂತ ಸರಿ ದೃಷ್ಟಾಂತದ ಹೊಂದುತ್ತೆ. ಯಾಕೆ? ಕಥಾ ದೃಷ್ಟತ್ವಾತ್, ಲೋಕದಲ್ಲಿ ಹಾಗೆ ಕಂಡಿರುವುದರಿಂದ. ನ ಚ ದೃಷ್ಟಿ ಅನುಪಪನ್ನಂ ನಾಮ, ಯಾವುದು ಲೋಕದಲ್ಲಿ ಕಂಡಿದೆಯೋ ಅದನ್ನ ಇಲ್ಲ ಎನ್ನುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮುನ್ನೋಡಿ, ಜ್ಞಾನಸ್ಯ ಪುನಃ ಜ್ಞಾನಸ್ಯತು ಆತ್ಮಜ್ಞಾನಸ್ಯತು ಕಾರಕತ್ವಸ್ಯ ಅದೃಷ್ಟತ್ವಾತ್ ತಸ್ಯ ಅವಿದ್ಯಾಜನ್ಮತ್ವಸ್ಯ ಅದ್ಯಾಪಿ ಅಸಿದ್ಧತ್ವಾಚ್ಚ ನ ಅವಿದ್ಯಾದಾಹಕತ್ವಂ ಯುಕ್ತಂ. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಜ್ಞಾನಸ್ಯ ಪುನಃ ಕಾರಕತ್ವಸ್ಯ ಅದೃಷ್ಟತ್ವಾತ್ ತಸ್ಯ ಅವಿದ್ಯಾಜನ್ಯತ್ವಸ್ಯ ಅದ್ಯಾಪ್ಯ ಸಿದ್ಧತ್ವಾಚ್ಚ ನ ಅವಿದ್ಯಾದಾಹಕತ್ವಂ ಯುಕ್ತಂ. ಆದರೆ ಜ್ಞಾನಸ್ಯ ಪುನಃ ಆತ್ಮಜ್ಞಾನಕ್ಕಾದರೋ ಕಾರಕತ್ವಸ್ಯ ಅದೃಷ್ಟತ್ವಾತ್, ಆತ್ಮಜ್ಞಾನವು ಕಾರಕವಲ್ಲ, ಸೂರ್ಯನ ಬೆಳಕು ಕಾರಕವಲ್ಲ, ಬೆಂಕಿ ಕಾರಕ. ಜ್ಞಾನವು ಬಂದ ಕೂಡಲೇ ತಾನೇ ಕಟ್ಟೆ ಹೊರಡು. ಇನ್ನು ಜ್ಞಾನವನ್ನ ಕಾರಕ ಅಂತ ಹೇಳುವುದು ತಪ್ಪು. ಏಕೆಂದರೆ ಜ್ಞಾನವು ಕಾರಕತ್ವವುಳ್ಳದ್ದಾಗಿದೆ ಎನ್ನುವಂತಹದ್ದು ಅದೃಷ್ಟತ್ವ. ಇಟ್ ಈಸ್ ನೋವೇರ್ ಸೀನ್. ಜ್ಞಾನವು ಕಾರಕವಾಗಿದೆ ಎನ್ನುವಂತಹದ್ದು ಎಲ್ಲಿಯೂ ಸಿದ್ಧವಾಗಿಲ್ಲ. ತಸ್ಯ, ಆ ಜ್ಞಾನವು ಅವಿದ್ಯಾಜನ್ಯತ್ವಸ್ಯ ಅದ್ಯಾಪ್ಯ ಸಿದ್ಧತ್ವಾಚ್ಚ, ಈ ಬ್ರಹ್ಮಜ್ಞಾನವು ಮೂಲಾವಿದ್ಯೆಯಿಂದಲೇ ಹುಟ್ಟುತ್ತಾ ಇದೆ. ತಸ್ಯ ಜ್ಞಾನಸ್ಯ ಅವಿದ್ಯಾಜನ್ಯತ್ವಸ್ಯ, ಅವಿದ್ಯೆ ಮೂಲಾವಿದ್ಯೆಯಿಂದಲೇ ಆತ್ಮಜ್ಞಾನವು ಹುಟ್ಟಿದೆ ಎನ್ನುವುದು ಅದ್ಯಾಪಿ ಇಂದಿನವರೆಗೂ ಕೂಡ ಅಸಿದ್ಧತ್ವಾತ್, ಸಿದ್ಧವಾಗಿಲ್ಲ. ಅವರ ಪ್ರಕಾರ ಎಲ್ಲವೂ ಮೂಲಾವಿದ್ಯಾ ಕಾರ್ಯ. ಜ್ಞಾನವು ಮೂಲಾವಿದ್ಯೆಯ ಕಾರ್ಯ, ಅಜ್ಞಾನವು ಮೂಲಾವಿದ್ಯೆಯ ಕಾರ್ಯ. ಅಜ್ಞಾನವನ್ನ ಮೂಲಾವಿದ್ಯೆಯ ಕಾರ್ಯ ಎಂದು ಯಾರು ಹೇಳಿಲ್ಲ, ಒಪ್ಪಿಕೊಳ್ಳುವುದಕ್ಕೂ ಸಾಧ್ಯ. ಆದ್ದರಿಂದ ಅವಿದ್ಯಾದಾಹಕತ್ವಂ, ಅವಿದ್ಯೆಯನ್ನು ವಿದ್ಯೆಯು ದಾಹ ಮಾಡುತ್ತದೆ, ಸುಡುತ್ತದೆ ಎನ್ನುವಂತಹದ್ದು ನ ಯುಕ್ತಂ, ಯುಕ್ತವಲ್ಲ. ನಕಾರ ಎಲ್ಲಿದೆ? ನ ಅವಿದ್ಯಾದಾಹಕತ್ವಂ ಯುಕ್ತಂ. ಅವಿದ್ಯಾದಾಹಕತ್ವಂ, ಅವಿದ್ಯಾಂ ದಹತೀತಿ, ಅವಿದ್ಯಾದಾಹಕಿ ಅವಿವಿದ್ಯಾ. ಅವಿದ್ಯೆಯನ್ನ ವಿದ್ಯೆಯು ಸುಡುತ್ತದೆ ಎನ್ನುವಂತ ನ್ಯಾಯ. ಅತಃ ವಿಷಮ ಉಪನ್ಯಾಸ, ವಿಷಮ ದೃಷ್ಟಾಂತ. ಆದ್ದರಿಂದ ನೀವು ಕೊಟ್ಟಂತ ದೃಷ್ಟಾಂತ ವಿಷಮ.
ನ ಸಮೋ ದೃಷ್ಟಾಂತ, ಸಮಾನವಾದ ದೃಷ್ಟಾಂತವಲ್ಲ. ದೃಷ್ಟಾಂತ ಕೊಡ್ಬೇಕಾದ್ರೆ ಅಲ್ಲಿ ಸಾಮ್ಯವಿರ್ಬೇಕಲ್ವೇ? ಸಾಮ್ಯವಿಲ್ಲದೆ ಹೋದರೆ ಏನೋ ದೃಷ್ಟಾಂತ ಕೊಟ್ಟು ಹಾಗೆ ಅಂದ್ರೆ ಆನೆ ಒಂದು ದಿವಸಕ್ಕೆ 10 kg ಅನ್ನ ತಿನ್ನುತ್ತಂತೆ. ಹಾಗೆ ನಮ್ಮ ಪುಟಾಣಿ ಮೊಮ್ಮಗು ಇದೆಯಲ್ಲ, ಅದು ಒಂದು ದಿವಸಕ್ಕೆ ಅರ್ಧ ಬಾಳೆಹಣ್ಣು ತಿನ್ನುವಂತೆ. ಏನ್ ಸಂಬಂಧ? ಆನೆ ತಿನ್ಬಹುದು, ಮಗು ತಿನ್ನುತ್ತೆ. ಆದ್ದರಿಂದ ವಿಷಮೋ ದೃಷ್ಟಾಂತ ಶ್ರೀರಾಮ ಜಯರಾಮ್. ಮೂಲಾವಿದ್ಯಾವಾದಿಗಳು ಅವಿದ್ಯೆಯಿಂದ, ಮೂಲಾವಿದ್ಯೆಯಿಂದ ಹುಟ್ಟಿದಂತಹ ವಿದ್ಯೆಯು ಅಜ್ಞಾನವನ್ನ ನಾಶ ಮಾಡುತ್ತದೆ ಅಂತ ಹೇಳುವುದಕ್ಕೆ ಆ ಬಿದಿರು ಬೆಂಕಿ ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ಇದು ವಿಷಮ ಉಪನ್ಯಾಸ, ಸಮಾನವಾದ ದೃಷ್ಟಾಂತವಲ್ಲ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಸ್ವಾಮಿ ಈ ಗ್ರಂಥವನ್ನ. 100 ಜನ ವಿದ್ವಾಂಸರು ಕೂತ್ಕೊಂಡು ಎಲ್ಲಾನು ಸ್ಟಡಿ ಮಾಡಿ, ಯಾರು ಪುರುಸತ್ತಿಲ್ಲ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ವೇದಾಂತ ಬೇಕು, ಅವರಿಗೆ ಪ್ರಶಸ್ತಿ ಬೇಡ, ಶಾಲು ಜೋಡಿ ಬೇಡ, ಸಂಭಾವನೆ ಬೇಡ, ಮುಮುಕ್ಷುಗಳಿಗೆ. ನಾನು ಹೇಳ್ತಾ ಇದ್ದೆ, ನಾಳಪ್ಪ ಮಗು ಇಷ್ಟನ್ನೆಲ್ಲ ನಾನು ಮಾಡಿದ್ದೇನೆ, ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಂಗೆ ಉಪದೇಶ ಮಾಡ್ತಾ ಇದ್ದೀನಿ, ನೀ ತಿಳ್ಕೊಂಡು ಯಥಾಶಕ್ತಿ ಪ್ರಚಾರ ಮಾಡಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಾನು ಅದನ್ನು ಯಥಾಶಕ್ತಿ ಪಾಲನೆ ಮಾಡ್ತಾ ಇದ್ದೇನೆ. ನನಗೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಆ 16 ವರ್ಷಗಳಲ್ಲಿ ನೋಡಿ, 16 ವರ್ಷ ಇಂಟು 360 ಕೊಡಿ, 16 × 48, ಹೌದಾ? ಸುಮಾರು 5,000 ದಿವಸ ಏನು ಉಪದೇಶ ಮಾಡಿದ್ದ. ಅದು ಟನ್ಗಟ್ಲೆ ಇದೆ, ಟನ್ಗಟ್ಲೆ, ಕ್ವಿಂಟಾಲ್ಗೆ ಅಷ್ಟು ಉಪದೇಶ ಮಾಡಿದ್ದಾರೆ. ಅದನ್ನ ನಾನು ಎಷ್ಟರ ಮಟ್ಟಿಗೆ ಅರಗಿಸಿಕೊಂಡಿದ್ದೇನೆಯೋ ಗೊತ್ತಿಲ್ಲ. ನನ್ನದಾಗಿ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಒಂದಂಶವನ್ನ ನಾನು ಈ ಗ್ರಂಥಗಳ ಉಪನ್ಯಾಸಗಳ ಮುಖಾಂತರ ತಲುಪಿಸ್ತಾ ಇದ್ದೇನೆ. ಬೇಕಾದಷ್ಟು ಇದ್ದುಬಿಟ್ಟು ಒಳಗಡೆ ಬಂಡವಾಳ ಜ್ಞಾಪಕಕ್ಕೆ ಬರಬೇಕು, ಗುರುಗಳ ಆಶೀರ್ವಾದವಾಗಬೇಕು, ಹೊರಗೆ ಬರುತ್ತದೆ. ಅತಃ ವಿಷಮೋ ದೃಷ್ಟಾಂತ, ಉಪನ್ಯಾಸ ದೃಷ್ಟಾಂತ, ನೀವು ಕೊಟ್ಟಂತಹ ದೃಷ್ಟಾಂತ ಸರಿಯಲ್ಲ. ವೃತ್ತಿ ರೂಪಾಯಸ್ತು ಅವಿದ್ಯಾ, ಒಂದು ವಾಕ್ಯ ಓದ್ಬಿಡ್ತೇನೆ, ತುಂಬಾ ಚೆನ್ನಾಗಿದೆ, ಆಮೇಲೆ ನಿಧಾನವಾಗಿ ಅರ್ಥ ಇರ್ತೇನೆ. ವೃತ್ತಿ ರೂಪಾಯಸ್ತು ಅವಿದ್ಯಾಯಾಃ ವಿದ್ಯಾ ಸಮಾನಾಶ್ರಯತ್ವಾತ್ ವಿದ್ಯಾಯಾಃ ಸ್ವೋತ್ಪತ್ತಿ ಮಾತ್ರೇಣ ಅಧ್ಯಾಸ ರೂಪ ವಿದ್ಯಾ ನಿವರ್ತಕತ್ವಸ್ಯ ಶುಕ್ಯಾದಿ ಜ್ಞಾನ ಸ್ಥಳೇ ದೃಷ್ಟತ್ವಾಚ್ಚ ಸಂಭವತಿ ತಾದೃಶ ಅವಿದ್ಯಾಯಾಃ ತನ್ನಿವರ್ತ್ಯತ್ವಂ. ಅರ್ಥ ಹೋಯ್ತು, ಓದ್ತಾ ಅರ್ಥ ಆಯ್ತು. ಅದು ಗುರುವಿನ ಭಕ್ತಿ ಮಹಿಮೆ. ಗುರುವಿಗಿಂತಲೂ ಕೂಡ ಆ ಗುರು ಭಕ್ತಿಗೆ ಶಕ್ತಿ ಜಾಸ್ತಿ. ನಮ್ ಗುರು ಹೇಗಾದ್ರೂ ಇಲ್ಲಿ ನನಗೆ ಆ ಗುರುವಿನಲ್ಲಿ ಅಪಾರವಾದ ನಿಷ್ಕಲ್ಮಶವಾದ ಪರಿಪೂರ್ಣವಾದ ಶುದ್ಧವಾದ ಭಕ್ತಿ ಇದ್ದರೆ ಆ ಗುರುವಿಗಿಂತಲೂ ಕೂಡ ಗುರುಭಕ್ತಿ ಅದ್ಭುತವಾದ ಕೆಲಸಗಳನ್ನು ಮಾಡುತ್ತದೆ. ಇದಕ್ಕೆ ದಡ್ಡನಾಗಿರುವ ಸುಬ್ರಾಜ ಶರ್ಮನೇ ಜ್ವಲಂತ ಉದಾಹರಣೆ, ಜೀವಕ್ರಮ ಉದಾಹರಣೆ. ಉಪದೇಶಾಮೃತ, ನನ್ನ ಮೇಲಿದ್ದಂತಹ ವಾತ್ಸಲ್ಯ ಪ್ರೀತಿ ಏನ್ ಪಾಠ ಮಾಡಿದ್ದಾರೋ ಅದನ್ನ ನಾನು ಹೇಳ್ಕೋತಾ ಇದ್ರೆ ಆಟೋಮೆಟಿಕ್ ಅರ್ಥವಾಗುತ್ತೆ, ಯಾವ ಕಷ್ಟವೂ ಇಲ್ಲ. ಅದಕ್ಕೇನು ಕಾರಣ? ಗುರುಭಕ್ತಿ. ಮಂತ್ರೇ ತೀರ್ಥೇ ದ್ವಿಜೇ ದೈವೇ ದೈವಜ್ಞೇ ಭೇಷಜೇ ಗುರೌ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ವೃತ್ತಿರೂಪಾಯಸ್ತು ಅವಿದ್ಯಾಯಾಃ, ಅವಿದ್ಯೆಯು ವೃತ್ತಿ ರೂಪವಾಗಿದೆ.
ವಸ್ತು ರೂಪವಲ್ಲ ಅಂತ ಒಪ್ಪಿಕೊಂಡಾಗ ಮೂಲ ವಿದ್ಯಾವಾದಿಗಳು ಅವಿದ್ಯೆಯನ್ನ ವಸ್ತುರೂಪ, ಜಡರೂಪ, ಭಾವರೂಪ ಅಂತಾರೆ. ಅದು ತಪ್ಪು. ಹಾಗೆ ಒಪ್ಪಿಕೊಂಡರೆ ಅದನ್ನ ವಿದ್ಯೆ ನಾಶ ಮಾಡಲಾರದು. ಆದರೆ ಅವಿದ್ಯೆಯನ್ನ ವೃತ್ತಿರೂಪ ಎಂದು ಒಪ್ಪಿಕೊಂಡರೆ ಅಂದ್ರೇನು? ಅಂತಃಕರಣದಲ್ಲಿ ಇರುವಂತಹ ಒಂದು ದೋಷ ಯಾವುದು? ಅವಿದ್ಯ. ವೃತ್ತಿರೂಪಾಯಾಸ್ತು ಅವಿದ್ಯಾಯ, ಇದು ಶಾಂಕರ ಸಿದ್ಧಾಂತ. ಅವಿದ್ಯೆಯನ್ನು ಅಂತಃಕರಣದ ಪ್ರತ್ಯಯ ರೂಪ, ವೃತ್ತಿರೂಪ ಎಂದು ಹೇಳಿದಾಗ ವಿದ್ಯಾ ಸಮಾನಾಶ್ರಯತ್ವಾತ್, ವಿದ್ಯೆಗೆ ಯಾವುದು ಆಶ್ರಯವೋ ಅದೇ ಸಮಾನವಾದ ಆಶ್ರಯ ವಿದ್ಯೆ. ವಿದ್ಯೆಯಾಗಲಿ ಅವಿದ್ಯೆಯಾಗಲಿ ಉಂಟಾಗುವುದು ಎಲ್ಲಿ? ಅಂತಃಕರಣದಲ್ಲಿ. ಹೌದಾ? ಅಂತಃಕರಣವು ವಿದ್ಯೆಗೆ ಆಶ್ರಯ, ಅದೇ ಅಂತಃಕರಣ ಅವಿದ್ಯೆಗೂ ಆಶ್ರಯ. ಸ್ವಾರಸ್ಯದಲ್ಲಿ ವಿಚಾರ ಮಾಡದಿರುವಾಗ ಅಂತಃಕರಣದಲ್ಲಿ ಅವಿದ್ಯೆ ಹುಟ್ಟಿದೆ. ನಾನು ಸಂಸಾರಿ, ನಾನು ಜೀವಾತ್ಮ, ನಾನು ಸಾಯ್ತೇನೆ, ಎಲ್ಲವೂ ಅವಿದ್ಯ. ಎಲ್ಲಿದೆ? ಅಂತಃಕರಣದಲ್ಲಿ. ವಿಚಾರ ಮಾಡಿದ ಮೇಲೆ ನಾನು ಅಸಂಸಾರಿ, ನಾನು ಶರೀರವಲ್ಲ, ನನಗೆ ಜನ್ಮ ಮರಣಗಳಿಲ್ಲ, ಇದು ವಿದ್ಯ. ಯಾವ ಅಂತಃಕರಣದಲ್ಲಿ ಅವಿದ್ಯ ಇದೆಯೋ ಅದೇ ಅಂತಃಕರಣದಲ್ಲಿ ವಿದ್ಯೆಯೂ ಇದೆ. ವೃತ್ತಿರೂಪಾಯಾಸ್ತು ಅವಿದ್ಯಾಯ ವಿದ್ಯಾಶ್ರಯತ್ವಾತ್. ಅರ್ಥವಾಗ್ತಾ ಇದೆ ಅಲ್ವೇ? ಬ್ರಹ್ಮ ವಿದ್ಯೆಗೆ ಯಾವುದು ಆಶ್ರಯವೋ ಅಂತಃಕರಣವೋ ಅದೇ ಅಂತಃಕರಣ ಅವಿದ್ಯೆಗೂ ಆಶ್ರಯದಿಂದ ವಿದ್ಯಾಯ ಸ್ವೋತ್ಪತ್ತಿ ಮಾತ್ರೇಣ ಅಧ್ಯಾಸ ರೂಪ ವಿದ್ಯಾ ನಿವರ್ತಕತ್ವಸ್ಯ ದೃಷ್ಟತ್ವಾತ್. ಬ್ರಹ್ಮವಿದ್ಯೆಯು ಆತ್ಮವಿದ್ಯೆಯು ಸ್ವ ಉತ್ಪತ್ತಿ ಮಾತ್ರೇಣ, ತನ್ನ ಹುಟ್ಟಿದ ಮಾತ್ರದಿಂದ ಯಾವ ಕ್ಷಣದಲ್ಲಿ ನಿಮ್ಮ ಅಂತಃಕರಣದಲ್ಲಿ ಬ್ರಹ್ಮವಿದ್ಯಾ ಉಂಟಾಯಿತೋ, ಬ್ರಹ್ಮವಿದ್ಯಾ ಹುಟ್ಟಿದ ಮಾತ್ರದಿಂದ ಅಧ್ಯಾಸ ರೂಪವಾಗಿರುವ ಅವಿದ್ಯೆಯನ್ನ ಕಳೆಬಿಡ್ತಾರೆ. ಕತ್ತಲೆ ಇದೆ, ಭಯಂಕರವಾದಂತಹ ಕತ್ತಲೆ ತೊಂದರೆ ಕೊಡ್ತಾ ಇದೆ. ಬೆಳಕು ಬಂತು, ಬೆಳಕು ಬಂದ ಕೂಡಲೇ ಕತ್ತಲೆ ಹೊರಟೋಯ್ತು. ಯಾವ ಅಂತಃಕರಣದಲ್ಲಿ ಅವಿದ್ಯೆಯು ಅನಾದಿ ಕಾಲದಿಂದ ಸುಪ್ತವಾಗಿತ್ತೋ ಏವಮಯಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಧ್ಯಾಸ. ಇದು ಬ್ರಹ್ಮವಿದ್ಯಾ ಬಂದ ಕೂಡಲೇ ನಾಹಂ ದೇಹ ನಿಶ್ಚಯ ಜನ್ಮ ಮೃತ್ಯು ಕುತೋಮೆ, ನಾಹಂ ಚಿತ್ತಂ ಶೋಕಮೋಹ ಕುತೋಮೆ, ನಾಹಂ ಪ್ರಾಣ ಕ್ಷತ್ಯಭಾಸೆ ಕುತೋಮೆ, ನಾಹಂ ಅಹಂಕಾರ ಬಂಧ. ಇದು ನಿಶ್ಚಿಜ್ಞಾನವಾಗಬೇಕು. ನಿಶ್ಚಿಜ್ಞಾನೊಡನೆ ವಿದ್ಯಾಯ ಬ್ರಹ್ಮವಿದ್ಯೆಯು ಸ್ವ ಉತ್ಪತ್ತಿ ಮಾತ್ರೇನ ತಾನು ಹುಟ್ಟಿದ ಕೂಡಲೇ ಅಧ್ಯಾಸ ರೂಪವಾದ ಅವಿದ್ಯೆಯನ್ನ ನಿವರ್ತನೆ ಮಾಡುತ್ತದೆ. ಅವಿದ್ಯಾ ಎನ್ನುವಾಗ ಅಧ್ಯಾಸ. ಶಾಂಕರ ಭಾಷ್ಯದಲ್ಲಿ ಅವಿದ್ಯಾ ಎನ್ನುವ ಮಾತಿಗೆ ಅಧ್ಯಾಸ ಅಂತ ಅರ್ಥ. ಮೂಲ ವಿದ್ಯಾವಾದಿಗಳ ಮತದಲ್ಲಿ ಅವಿದ್ಯಾ ಎನ್ನುವ ಮಾತಿಗೆ ಭಾವರೂಪವಾಗಿರುವ, ಶಕ್ತಿ ರೂಪವಾಗಿರುವ, ಜಡರೂಪವಾಗಿರುವ, ಒಂದು ಅನಾದಿಯಾಗಿರುವ ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡಿರುವ ಉಪಾದಾನ ಕಾರಣವಾಗಿರುವ ತತ್ವ. ಬಹಳ ಆಶ್ಚರ್ಯವಾಗುತ್ತೆ. ಪೂಜ್ಯ ಸದ್ಗುರುಗಳು ಮೂಲ ವಿದ್ಯಾ ವಿಚಾರವನ್ನು ಪಾಠ ಮಾಡುವಾಗ ತುಂಬಾ ಒಂದು ಪಾಯಿಂಟ್ ಹೇಳಿದ್ರು. ಯಾವುದನ್ನ ವೇದಾಂತಿಗಳು ಭಗವತ್ಪಾದ ಶಂಕರರು ಅವಿದ್ಯಾ ಕಲ್ಪಿತವಾಗಿರುವ ಮಾಯಾ, ಅವ್ಯಕ್ತ, ಅವ್ಯಾಕೃತ ಎಂದು ಹೇಳ್ತಾರೋ, ಅವ್ಯಾಕೃತ ಶಬ್ದ ಜ್ಞಾಪಕ ಇಟ್ಕೊಳ್ಳಿ. ಇದು ಅವ್ಯಾಕೃತ,
ಅವ್ಯಕ್ತ, ಬೀಜ ಶಕ್ತಿ, ಇದನ್ನು ಶಂಕರಾಚಾರ್ಯರವರು ಅವಿದ್ಯಾಕಲ್ಪಿತ, ಅವಿದ್ಯಾಕೃತ, ಅವಿದ್ಯಾ ಪ್ರದರ್ಶಿತ, ಅವಿದ್ಯಾ ವಿಜೃಂಭಿತ ಅಂತ ಹೇಳ್ತಾರೆ. ಇಂಥ ಅವ್ಯಕ್ತವನ್ನು ಭಾಷ್ಯಕಾರ ಶಂಕರರು ಅವಿದ್ಯೆಯಿಂದ ತೋರುತ್ತಿರುವಂತ ಭಾಷ್ಯ ಪದಾರ್ಥ ಅಂತಾರೆ. ಇದನ್ನ ಮೂಲ ವಿದ್ಯಾವಾದಿಗಳು ಮೂಲ ವಿದ್ಯಾ ಅಂತ ಕರೆದುಬಿಟ್ಟು ಅವ್ಯಕ್ತವನ್ನೇ ಮೂಲ ವಿದ್ಯಾ ಅಂತ ಕರೆದರು. ಅವ್ಯಕ್ತದಿಂದ ಆ ಮೂಲ ವಿದ್ಯೆಯಿಂದ ಅಂತಃಕರಣ, ಮೂಲ ವಿದ್ಯೆಯಿಂದ ಎಲ್ಲವೂ ತೋರ್ತಾ ಇದ್ದೀವಿ. ಎಷ್ಟು ತಪ್ಪಾಯ್ತು. ಯಾವುದನ್ನ ಶಂಕರಾಚಾರ್ಯರು ಮೊಮ್ಮಗ ಅಂತ ಹೇಳ್ತಾರೋ ಅದನ್ನು ಮೂಲ ವಿದ್ಯಾವಾದಿಗಳು ಅಜ್ಜ ಎಂದು ಹೇಳುತ್ತಾರೆ. ವಿರುದ್ಧವಾಗಿದೆ. ಮತ್ತೊಮ್ಮೆ ರಿಪೀಟ್ ಮಾಡೋಣ. ಶಂಕರರು ಅವ್ಯಾಕೃತವೆಂಬ ಬೀಜ ಶಕ್ತಿಯನ್ನ ಅವಿದ್ಯಾಕೃತ, ಅವಿದ್ಯಾ ಎನ್ನುವಂತಹದ್ದು ಅಂತಃಕರಣದ ಕರ್ಮ. ಅದು ಇದು ಕನ್ಸೆಪ್ಟ್ ಇದೆ. ಪ್ರತ್ಯೇಕ ಇದರಿಂದ ಹೊರಗೆ ತೋರ್ತಾ ಇದೆ ಅವ್ಯಾಕೃತ. ಅವ್ಯಾಕೃತ ಎನ್ನುವಂತಹದ್ದು ಬೀಜ ಶಕ್ತಿ ಅಂತ ಹೇಳ್ತಾರೆ. ಇದನ್ನ ಮೂಲ ವಿದ್ಯಾವಾದಿಗಳು ಮೂಲ ವಿದ್ಯಾ ಅಂತ ಕಳೆದು ಬಿಟ್ಟು ಅದರಿಂದ ಅವಿದ್ಯಾ ಬಂದಿದೆ, ಅಧ್ಯಾಸ ಬಂದಿದೆ, ಮೂಲ ವಿದ್ಯೆಯಿಂದ ಜ್ಞಾನ ಹುಟ್ಟಿದೆ ಅಂತ ಹೇಳ್ತಾರೆ. ಇದು ಅತ್ಯಂತ ವಿರುದ್ಧವಾಗಿದೆ. ಯಾರಿಗೂ ಗೊತ್ತಾಗಲ್ಲ. ಈ ಪಂಚಪಾದಿಕ ಮುಂತಾದ ಗ್ರಂಥಗಳು ರಚನೆಯಾಗಿ ಸುಮಾರು 1200-300 ವರ್ಷಗಳಾಗಿ ಅವತ್ತಿನಿಂದ ಯಾರು ವಿಮರ್ಶೆಯೇ ಮಾಡಿಲ್ಲ. ಗತಾನುಗತಿಗೋ ಲೋಕ ಅಂತ ಹೋಗ್ತಾ ಇದ್ದು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕಣ್ಣಿಗೆ ಮಿಥ್ಯಾಜ್ಞಾನ ನಿಮಿತ್ತ ಎನ್ನುವ ಆ ಭಾಷೆಯ ಪದ ಸಿಕ್ಬಿಡ್ತು. ಮಿಥ್ಯಾ ಜ್ಞಾನ ನಿಮಿತ್ತ, ಸಿಂಪಲ್ ಆಗಿ ಅದನ್ನೇ ಪಂಚಪಾದಿಕಾಕಾರರು ಮಿಥ್ಯಾ ಅಜ್ಞಾನ ಉಪಾದಾನಕ ಅಂತ ಮಾಡಿಬಿಟ್ರು. ಅದ್ಯಾರೂ ನೋಡೇ ಇಲ್ಲ. ಅದನ್ನ ನೋಡಿ ಓಹೋ ಈ ಮೂಲ ವಿದ್ಯಾವಾದಿಗಳು ದಾರಿ ತಪ್ಪಿದ್ದಾರೆ, ಅಲ್ಲ ದಾರಿ ತಪ್ಪಿಸುತ್ತಿದ್ದಾರೆ. ಮುಖ್ಯ ಜನಗಳಿಗೆ ಶಾಂಕರ ಭಾಷ್ಯದ ರಾಜಮಾರ್ಗವಿರಬೇಕಾದರೆ ರಾಜಮಾರ್ಗದಲ್ಲಿ ಈ ಮೂಲ ವಿದ್ಯಾವಾದಿಗಳು ಕಲ್ಲು ಮುಳ್ಳು ಹಾಕ್ಬಿಟ್ಟು ತಂದೆ ಮಾಡ್ತಾ ಇದ್ದಾರೆ ಅಂತ ಸಂಕಟಪಟ್ಟು ತಮ್ಮ ಎಲ್ಲಾ ಗ್ರಂಥಗಳಲ್ಲಿಯೂ ಈ ಮೂಲ ವಿದ್ಯಾವಾದವನ್ನ ಖಂಡನೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಜ್ಞಾನಿ ವರೇಣ್ಯರಾದ ಶ್ರುತಿ ಸ್ವಾಮಿಗಳು ಅಬ್ಬ ವಿದ್ಯಾಯ ಆತ್ಮವಿದ್ಯೆಯು ಸ್ವೋತ್ಪತ್ತಿ ಮಾತ್ರೇನ ಹುಟ್ಟಿದ ಮಾತ್ರದಿಂದಲೇ ಅಧ್ಯಾಸ ರೂಪವಾದ ಅವಿದ್ಯೆಯನ್ನ ತಳ್ಳಿ ಹಾಕುತ್ತದೆ. ಅಧ್ಯಾಸವೆಂದರೂ ಒಂದೇ, ಅವಿದ್ಯಾ ಎಂದರೂ ಒಂದೇ. ಸಮೇತಂ ಏವಂ ಲಕ್ಷಣ ಅಧ್ಯಾಸಂ ಪಂಡಿತಾ ಅವಿದ್ಯೇತಿ ಮನ್ಯಂತೆ. ಹೇಗೆ ಶುಕ್ತಿಯಾದಿ ಜ್ಞಾನ ಸ್ಥಳೆ ದೃಷ್ಟತ್ವಾದ್. ಶುಕ್ತಿಕಾರ ಜೊತ ಕಪ್ಪೆ ಚಿಪ್ಪಿದೆ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರುವಂತಹ ಬೆಳಕಿದೆ. ಮಠ ಮಧ್ಯಾಹ್ನದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣ್ತಾ ಇದೆ. ಹತ್ತಕ್ಕೆ ಹೋದ, ನೋಡ್ದ, ಬೆಳ್ಳಿ ಹಿಂಗ್ ಗೊತ್ತಾಯ್ತು. ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿಯೂ ಕಾಮ. ಇದು ಕಪ್ಪೆ ಚಿಪ್ಪು ಎನ್ನುವಂತಹ ಜ್ಞಾನ ಉಂಟಾದ ಕೂಡಲೇ ನಾಶವಾಗುವಂತೆ ನಾನು ಶರೀರ, ನಾನು ಸಂಸಾರಿ, ನಾ ಜೀವಾತ್ಮ, ನನಗೆ ಪುಣ್ಯ ಪಾಪ ಕರ್ಮಗಳು ಉಂಟು ಅಂತ ಅನ್ಕೊಂಡು ಯಾರಲ್ಲ. ಇದು ಅಧ್ಯಾಸ ಅವಿದ್ಯ. ಇದು ವಿಚಾರದಿಂದ, ವಿಮರ್ಶೆಯಿಂದ, ಸದ್ಗುರುಗಳ ಅನುಗ್ರಹದಿಂದ, ವಸ್ತು ತಂತ್ರಜ್ಞಾನದ ರಾಜ ಮಾರ್ಗದಿಂದ ನಮಗೆ ಜ್ಞಾನ ಉಂಟಾಯಿತು. ಅಹಂ ಬ್ರಹ್ಮಾಸ್ಮಿ. ಆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನ ಉಂಟಾದ ಕೂಡಲೇ ಆ ಬ್ರಹ್ಮ ಜ್ಞಾನವಾದ ಆತ್ಮಜ್ಞಾನವು ಅಧ್ಯಾಸವನ್ನ ತಳ್ಳಿ ಹಾಕುತ್ತದೆ ಎನ್ನುವಂತಹದ್ದು ಕಂಡಿದೆ. ಶುಕ್ತಿಯಾದಿ ವಿಜ್ಞಾನ ಸ್ಥಳ. ಯಾವ ಜಾಗದಲ್ಲಿ
ಶುಕ್ತಿಕಾರಜದ ಜ್ಞಾನವಿತ್ತು, ಅದೇ ಜಾಗದಲ್ಲಿ ಶುಕ್ತಿ ಜ್ಞಾನ ಬಂತು, ರಜತ ಜ್ಞಾನ ಹೋಯಿತು ಎನ್ನುವಂತಹದ್ದು ದೃಷ್ಟತ್ವ ಕಾಣ್ತಾ ಇದೆ. ಆದ್ದರಿಂದ ಸಂಭವತಿ ತಾದೃಶ ಅವಿದ್ಯಾಯ, ಅಂಥ ಅವಿದ್ಯೆಯು ತನ್ನಿವರ್ತ್ಯತ್ವ, ವಿದ್ಯೆಯಿಂದ ನಿವರ್ತ್ಯವಾಗಿದೆ. ಅಂದ್ರೆ ನಾಶ ಮಾಡಲ್ಪಡುತ್ತದೆ, ತೊಲಗಿಸಲ್ಪಡುತ್ತದೆ. ಬೆಳಕಿನಿಂದ ಕತ್ತಲೆಯು ನಿವರ್ತ್ಯವಾಗಿರುವಂತೆ ಒಂದ್ ಕತ್ತಲೆ ಒಂದ್ ಬೆಳಕು, ಅದನ್ನೇ ಬಿಟ್ಬಿಟ್ಟು ವಸ್ತು ರೂಪವಾದ ಪದಾರ್ಥ ಅಂದ್ಬಿಟ್ರೆ ಹೇಗೆ ಪದಾರ್ಥ ಹೋಗುತ್ತೆ? ಕತ್ತಲೆಯಲ್ಲಿ ಒಂದು ಕುಂಬಳಕಾಯಿ ಇದೆ, ಕತ್ತಲೆಯಲ್ಲಿ ಒಂದು ಮೊಬೈಲ್ ಇದೆ, ಕಾಣಿಸ್ತಾ ಇಲ್ಲ. ಬೆಳಕು ಬಂತು, ಕತ್ತಲೆ ಹೋಯ್ತು, ಆದ್ರೆ ಮೊಬೈಲ್ ಹೋಗ್ತಾ ಇಲ್ಲ. ಯಾಕೆ? ಅದು ಪದಾರ್ಥ. ಬೆಳಕು ಪದಾರ್ಥವನ್ನ ನಾಶ ಮಾಡುವುದಿಲ್ಲ, ಬೆಳಕು ಕತ್ತಲೆಯನ್ನ ನಾಶ ಮಾಡುತ್ತೆ. ಯಾಕೆ? ಕತ್ತಲೆ ಎನ್ನುವಂತಹದ್ದು ಬೆಳಕಿನ ಅಭಾವ ರೂಪವಾದ್ದರಿಂದ ಎಲ್ಲ ಕೇವಲ ಜ್ಞಾನ ರೂಪ, ಪ್ರತ್ಯಯ ರೂಪ, ವೃತ್ತಿ ರೂಪವಾದ ವ್ಯವಹಾರವೇ ಹೊರತು ವಸ್ತು ರೂಪವಾದ ವ್ಯವಹಾರವಲ್ಲ. ಏನು ಬ್ರಹ್ಮಜ್ಞಾನ ಬಂದ್ಬಿಟ್ರೆ ಆ ಮೂಲ ವಿದ್ಯಾ ಎನ್ನುವಂತಹ ವಸ್ತುವನ್ನ ನಾಶ ಮಾಡುತ್ತೆ ಮಾಡುದು. ಜ್ಞಾನಂ ಕೇವಲಂ ಜ್ಞಾಪಕಂ ನತು ಕಾರಕಂ, ಇದು ಶಾಂಕರ ಸಿದ್ಧಾಂತ. ಜ್ಞಾನವು ವಸ್ತುವಿನ ಸ್ವರೂಪವನ್ನು ತೋರಿಸುತ್ತೆ ಹೊರತುವೆ ವಸ್ತುವಿನ ಮೇಲೆ ಏನೂ ವ್ಯಾಪಾರ ಮಾಡಿದೆ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಕತ್ತಲೆಯಲ್ಲಿ 10 ಪದಾರ್ಥಗಳಿವೆ. ಅರಿಶಿನ ಇದೆ, ಕುಂಕುಮ ಇದೆ, ಒಂದ್ ಬಟ್ಲದ ಹಾಲಿದೆ, ಇನ್ನೊಂದ್ ಕಡೆ ಇಜ್ಜಿಲಿದೆ, ಇನ್ನೊಂದ್ ಕಡೆ ಬದನೆಕಾಯಿ ಇದೆ, ಇನ್ನೊಂದ್ ಕಡೆ ಹಸಿ ಮೆಣಸಿನಕಾಯಿ ಇದೆ. ಕತ್ತಲೆ ಯಾವುದು ಕಾಣಿಸ್ತಾ ಇಲ್ಲ. ಬೆಳಕು ಬಂತು, ಬೆಳಕು ಬಂದರೆ ಹಾಲನ್ನ ಕಪ್ಪು ಮಾಡುವುದಿಲ್ಲ, ಅರಿಶಿನವನ್ನ ಕೆಂಪು ಮಾಡುವುದಿಲ್ಲ, ಹಸಿ ಮೆಣಸಿನಕಾಯಿಯನ್ನು ಸಕ್ಕರೆ ಮಾಡುವುದಿಲ್ಲ. ಆ ಬೆಳಕಿನ ಕರ್ತವ್ಯವಲ್ಲ. ಬೆಳಕು ಇದ್ದದ್ದನ್ನಿದ್ದಂತೆ ತೋರಿಸುತ್ತೆ. ಇವರು ಬ್ರಹ್ಮಜ್ಞಾನ ಬಂದ್ಬಿಟ್ರೆ ಅದರಿಂದ ಮೂಲ ವಿದ್ಯೆ ನಾಶ ಮಾಡಿಬಿಡುತ್ತೆ ಅಂದ್ರೆ ಅದು ಸಾಧ್ಯವಿಲ್ಲ. ತಾದೃಶ ಅವಿದ್ಯಾಯ ಸ್ವರೂಪವಾದಂತಹ ವಿದ್ಯೆಯು ತನ್ನಿವರ್ತ್ಯತ್ವ, ಅವಿದ್ಯೆಯು ಬ್ರಹ್ಮಜ್ಞಾನದಿಂದ ನಿವರ್ತ್ಯವಾಗಿದೆ ಎನ್ನುವಂತ ಹೊಂದುತ್ತದೆ ಎಂದು. ಭಾಷ್ಯ ಸಮ್ಮತ ಚ ಇಯಂ ವೃತ್ತಿ ರೂಪ ಅವಿದ್ಯಾ. ಏನ್ ಗುರುಗಳು ಗಂಗಾ ಪ್ರವಾಹ, ಬಾಬಾ ಅರ್ಧ ಬಾಳೆಹಣ್ಣು ತಿನ್ಕೊಂಡು, ಹುಳಿ ತಿನ್ಕೊಂಡು, ಅರ್ಧ ಲೋಟ ಹಾಲು ಕುಟ್ಕೊಂಡು, ಒಂದ್ ಹಪ್ಪಳ ತಿನ್ಕೊಂಡು ಏನ್ ಕೆಲಸ ಮಾಡಿದ್ದಾರೆ? ಏನು ಅದ್ಭುತ ಅದ್ಭುತ. ಸುಮ್ಮನೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನಾ ಹೊಗಳ್ತಾ ಇಲ್ಲ, ಇರುವುದನ್ನು ಇರುವಂತೆ ಹೇಳ್ತಾ ಇದ್ದಾರೆ. ಆ ಭಾಷ್ಯ ವಾಕ್ಯ ಓದ್ತಾ ಇದ್ರೆ ಜುಮ್ ಅಂತ ಭಾಷ್ಯ ಸಮ್ಮತ ಚ ಇಯಂ ವೃತ್ತಿ ರೂಪ ಅವಿದ್ಯಾ. ಈಗ ಅನ್ವಯ ಹೇಳ್ತೇನೆ. ಇಯಂ ಅವಿದ್ಯಾ ವೃತ್ತಿ ರೂಪ ಇತಿ ಭಾಷ್ಯ ಸಮ್ಮತ ಚ. ಈ ಅವಿದ್ಯೆಯು ಎಂಥ ವಿದ್ಯೆ? ವಿದ್ಯೆಯಿಂದ ನಾಶ ಮಾಡಲ್ಪಡುವ, ನಾಶವಾಗುವಂತ ಅವಿದ್ಯೆಯು ವಸ್ತು ರೂಪವಾದದ್ದು ಅಲ್ಲ, ವೃತ್ತಿ ರೂಪವಾದದ್ದು. ಒಂದು ವೃತ್ತಿ, ವೃತ್ತಿಯಿಂದ ಮೆಂಟಲ್ ಆಕ್ಷನ್, ಮತ್ತೊಂದು ವಸ್ತು ರಿಯಲ್ ಪದಾರ್ಥ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಅವಿದ್ಯಾ ಎನ್ನುವಂತಹದ್ದು ವೃತ್ತಿ ರೂಪವಾದದ್ದು, ಅಂತಃಕರಣದ ಧರ್ಮ ಎನ್ನುವಂತಹದ್ದು ಸಮ್ಮತವಾಗಿದೆ. ಎಲ್ಲಿಯೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವಿದ್ಯೆಯನ್ನ ವಸ್ತು ರೂಪವಾದದ್ದು ಎಂದು ಹೇಳಿಲ್ಲ. ಅದಕ್ಕೆ ವಿರುದ್ಧವಾಗಿ ಅವಿದ್ಯೆಯು ಅಂತಃಕರಣದ ಧರ್ಮ, ಅವಿದ್ಯೆಯು ವೃತ್ತಿ ರೂಪವಾದದ್ದು, ಅವಿದ್ಯೆಯು ಪ್ರತ್ಯಯ ರೂಪವಾದದ್ದು ಅಂತ ಅನೇಕ ಕಡೆ ಬರೆದಿದ್ದಾರೆ. ಒಂದು ಉದಾಹರಣೆ, ಗೀತಾ ಭಾಷ್ಯ. ರಾಮ್ 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 ಚೆನ್ನಾಗಿದೆ. ವೇದಾ ವಿನಾಶನಂ ನಿತ್ಯಂ
ಯಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಅಂತಿಕಂ ಅಂತ ಕಾಣುತ್ತೆ. 2:21 ಅಂತ ಹಾಕಿದ್ದಾರೆ. ನಾನು ನೋಡಿಲ್ಲ, ಅದೇ ಶ್ಲೋಕ ಅನ್ಕೊಂಡಿದ್ದೆ. ಅವು ಚೆಕ್ ಮಾಡಿ ತಿಳಿಸಿದ್ದಾವು. ಅಲ್ಲಿ ಬರೀತಾ ಶಂಕರ ಅದ್ಭುತವಾಗಿದೆ. ಶಾಂಕರ ಭಾಷ್ಯ ಮೋಕ್ಷಗಳೆಂಬ ರೋಗಿಗಳಿಗೆ ಸಂಜೀವಿನಿ ಮಂತ್ರ ಸ್ವಾಮಿ. 10 ಜನ ರೋಗಿಗಳು ಸಾಯ್ತಾ ಇದ್ದಾರೆ. ಒಬ್ಬನಿಗೆ ಕ್ಯಾನ್ಸರ್ ಆಗಿದೆ, ಇನ್ನೊಂದಾಗಿದೆ, ಎಲ್ಲ ಗಂಟೆ ಬಳಿ ಸತ್ತೋಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಂಥವರಿಗೆ ಒಂದೊಂದೇ ಡ್ರಾಪ್ ಸಂಜೀವಿನಿ ಕೊಡ್ತಾ ಬಂದ್ಬಿಟ್ಟು ತಿಳಿದ್ಬಿಡ್ತಾರೆ. ಏನಯ್ಯ ನೀನು ಸತ್ತೋಗ್ಬೇಕಾಗಿ ಬದುಕಿದೆಯಲ್ಲ ಸ್ವಾಮಿ, ಯಾರೋ ಸನ್ಯಾಸಿಗಳು ಒಂದ್ ಡ್ರಾಪ್ ಬಾಯಿ ಹಾಕಿದ್ರು, ತಿನ್ಬಿಟ್ಟೆ ಅಂತ, ನನ್ಗೂ ಕೊಡಪ್ಪ ಅಂತ ಡಾಕ್ಟ್ರು. ಹಾಗೆ ಮುಮುಕ್ಷ ಜನಗಳಿಗೆ ಸಂಸಾರ ಬಂಧನದಿಂದ ನಾನು ಕಳಚಿಕೊಂಡು ಮುಕ್ತನಾಗಬೇಕು, ಪುನರ್ಜನ್ಮ ಬೇಡ, ಹುಟ್ಟುವುದು ಬೇಡ, ಸಾಯುವುದು ಬೇಡ ಅಂತ ಯಾರು ಅನ್ಕೊಂಡಿದ್ದಾರೋ ಅಂತ ನಿಜ ಮುಮುಕ್ಷುಗಳಿಗೆ ಶಾಂಕರ ಭಾಷ್ಯಾಮೃತ ಒಂದೊಂದೇ ಬಿಂದು ಇದು ಸಂಜೀವಿನಿ. ಎಷ್ಟು ಚೆನ್ನಾಗಿ ನೋಡಿ. ಮತ್ತೇನಿಗೆ ಗುರುಗಳವರ ಕಣ್ಣು ಆ ಒಂದ್ ಕಡೆ ವಾರ್ತಿಗಳ ಮೇಲೆ ಹೋಯ್ತು. ಇವಾಗ ಗೀತಾ ಶಾಂಕರ ಭಾಷ್ಯದ ಹರಿತಾ ಇದೆ. ವಾಕ್ಯ ಓದನ ದಯವಿಟ್ಟು ಆಮೇಲೆ ಚೆಕ್ ಮಾಡಿ ಹೇಳಿ. 2:21 ಅಂದ್ರೆ ವೇದಾವಿನಾಶಂ ಅಂತ ಹೇಳಿದ್ರೆ ಸರಿ ಅಲ್ವೇ ಅಂತೀರಿ. ಬುದ್ಧ್ಯಾ ಜಾಗೃತಸ್ಯ ಶಬ್ದಾದ್ಯರ್ಥಸ್ಯ ಅವಿಕ್ರಿಯೇ ವಸನ್ ಆತ್ಮ ಬುದ್ಧಿವೃತ್ಯ ಅವಿವೇಕ ವಿಜ್ಞಾನೇನ ಅವಿದ್ಯಯ ಉಪಲಬ್ಧ ಆತ್ಮ ಕಲ್ಪ್ಯತೆ. ಏವಮೇವ ಆತ್ಮಾನಾತ್ಮ ವಿವೇಕ ಜ್ಞಾನೇನ ಬುದ್ಧಿವೃತ್ಯ ಏವ ವಿದ್ಯಯ ಅಸತ್ಯ ರೂಪಯ ಏವ ಪರಮಾರ್ಥತಃ ಅವಿಕ್ರಿಯೇ ಏವ ಸನ್ ಆತ್ಮ ವಿದ್ವಾನುಚ್ಯತೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ ಇತಿ ಉದ್ಘೋಷಣ ದರ್ಶನ. ಬಹಳ ಒಳ್ಳೆ ವಾಕ್ಯ, ಅದ್ಭುತ. ಗಟ್ಟು ಮಾಡಿಬಿಟ್ಟಿದೆ ಸ್ವಾಮಿಗಳು. ಗೀತಾ ಭಾಷ್ಯ ಪಾಠ ಮಾಡುವಾಗ ಗಟ್ಟು ಮಾಡಿಸಿ ಪೂರ್ಣವನ್ನು ತುಂಬಿ ನಮ್ಮ ಬುಳ್ಳಿಗಳು ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿ ಎಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಗೀತಾ ಭಾಷ್ಯದಲ್ಲಿ ಉದ್ಘೋಷಣ ಗಟ್ಟಿಯಾಗಿ ಹೇಳಿದ್ದಾರೆ. ಉದ್ಘೋಷಣ ತುಂಬಾ ಸುಸ್ಪಷ್ಟವಾಗಿ ಉದ್ಘೋಷಣೆ ಮಾಡ್ತಾರೆ. 4+4=8. ಅಬ್ಬಾ ಎಷ್ಟು ಧೈರ್ಯವೇನೋ. ಅದೇ ರೀತಿಯಲ್ಲಿ ಹೇಗೆ ಅವಿದ್ಯೆಯು ಅಂತಃಕರಣದ ಧರ್ಮವೋ, ವಿದ್ಯೆಯು ಕೂಡ ಅದೇ ಅಂತಃಕರಣದ ಧರ್ಮ. ಅವಿದ್ಯೆಯಿಂದ ನಾನು ಬುದ್ಧಿವಂತ ದಡ್ಡ ಅನ್ಕೊಳ್ಳಾನೆ. ಬ್ರಹ್ಮಜ್ಞಾನ ಬಂದ ಕೂಡಲೇ ಈ ಬುದ್ಧಿವಂತ ದಡ್ಡತನ ಎರಡು ನಾನಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊತಾನೆ ಬರೆದಿದ್ದಾರೆ. ಈ ವಾಕ್ಯವನ್ನ ನಿಜಾಮ ತಿಳಿಸ್ತೇನೆ. ದಯಮಾಡಿ ತಾವೆಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಪೂಜ್ಯ ಸದ್ಗುರುಗಳು ನನ್ನ ಪಾಠ ಮಾಡಿರುವಂತಹ ಕ್ರಮದಿಂದ ಯಥಾಶಕ್ತಿ ಯಥಾಮತಿ ಹೇಳ್ತಾ ಹೋಗ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇಂದಿನ ಈ ಉಪನ್ಯಾಸಕ್ಕೆ ಮಂಗಳ ಹೇಳ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಪ್ರಪಂಚದಲ್ಲಿ ಗುರುಗಳು ಅನೇಕರು ಸಿಕ್ಕುತ್ತಾರೆ. ಆದರೆ ಸದ್ಗುರು ಜಗದ್ಗುರುವು ಸಿಕ್ಕಬೇಕಾದರೆ ದುರ್ಲಭವೇ ಸರಿ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮವಿದ್ಯಾಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಆತ್ಮವಿದ್ಯೆ ಅಂದರೆ ಬ್ರಹ್ಮವಿದ್ಯೆಯನ್ನು ತಿಳಿಸಿ ನಮ್ಮೆಲ್ಲರನ್ನೂ ಅನುಭವದಲ್ಲಿ ನೆಲೆಗೊಳಿಸುವಾತನೇ ಸದ್ಗುರು.
ಸದ್ಗುರುವು ಮಾನಸಿಕವಾಗಿ ದ್ವಂದ್ವಾತೀತ, ಪರಾಶಾಂತಿ ಎಂಬ ಆಭರಣವುಳ್ಳವ, ಕೃತಕೃತ್ಯ ಭಗವಾನ್ ಶಂಕರರನ್ನು ಈ ಹಾಡಿನಲ್ಲಿ ಪ್ರಸ್ಥಾನತ್ರಯ ಭಾಷ್ಯವೆಂಬ ಅದ್ಭುತ ಕೃತಿಯನ್ನು ರಚಿಸಿರುವ ಕುಶಲೀ ಎಂದು ಬಣ್ಣಿಸಿದ್ದಾರೆ. ಕೃಷ್ಣ ಯಜುರ್ವೇದಕ್ಕೆ ಸೇರಿರುವ ಕಠೋಪನಿಷತ್ತು ಕೂಡ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಎಂದು ಸಾರುತ್ತಿದೆ. ಈಗ ಕೇಳೋಣ ಗೆಲವು ಶ್ರೀ ಗುರುರಾಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ, ಗೆಲವು ಲೀಲಾಕಾಯ, ಗೆಲವ ಪ್ರಮೇಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ, ಗೆಲವು ಲೀಲಾಕಾಯ, ಗೆಲವ ಪ್ರಮೇಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ. ಗೆಲವು ನಿರ್ಗುಣ ಸಗುಣಗಳನ್ನು ಮೀರಿದ ಜಾಣ, ಗೆಲವು ನಿರ್ಗುಣ ಸಗುಣಗಳನ್ನು ಮೀರಿದ ಜಾಣ. ಗೆಲವು ಶಾಂತ್ಯಾಭರಣ ಶಿವಗುರು ಪ್ರಾಣ, ಗೆಲವು ಶಾಂತ್ಯಾಭರಣ ಶಿವಗುರು ಪ್ರಾಣ. ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ, ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ. ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ, ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ, ಗೆಲವು ಲೀಲಾಕಾಯ, ಗೆಲವ ಪ್ರಮೇಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ, ಗೆಲವು ಲೀಲಾಕಾಯ, ಗೆಲವ ಪ್ರಮೇಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ. ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ, ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ. ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ, ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ. ಗೆಲವು ಭಾಷ್ಯಾಶ್ಚರ್ಯ ಕಲನ ಕೌಶಲ ಧುರ್ಯ, ಗೆಲವು ಭಾಷ್ಯಾಶ್ಚರ್ಯ ಕಲನ ಕೌಶಲ ಧುರ್ಯ. ಗೆಲವು ದೇಶಿಕವರಿಯ ಶಂಕರಾಚಾರ್ಯ, ಗೆಲವು ದೇಶಿಕವರಿಯ ಶಂಕರಾಚಾರ್ಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ, ಗೆಲವು ಲೀಲಾಕಾಯ, ಗೆಲವ ಪ್ರಮೇಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ, ಗೆಲವು ಲೀಲಾಕಾಯ, ಗೆಲವ ಪ್ರಮೇಯ. ಗೆಲವು ಶ್ರೀ ಗುರುರಾಯ, ಗೆಲವು ನಿರ್ಜಿತಮಾಯ.